ಫುಲ್ ಆ ಕಡೆ ಈ ಕಡೆ ಎಲ್ಲ ಗದ್ದೆ, ಮಧ್ಯದಲ್ಲಿ ರೋಡು ಸಕ್ಕದಾಗಿದೆ ನೋಡಿ. ಏನು ಚೆನ್ನಾಗಿದೆ ರೋಡು. ಪರ್ಫೆಕ್ಟ್ ಸ್ಪಾಟ್ ಫಾರ್ ರೈಡರ್ಸ್ ಲೈಕ್ ಅಸ್. ಅಣ್ಣ ಆಮೇಲೆ ಬರ್ತೀನಿ, ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀನಿ, ಸುಮ್ಮನೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಓಕೆ ಸರ್, ಮುಟ್ಬೋದಾ? ಹಾಂ ಮುಟ್ಟಿ. ಇಲ್ವಾ ಆನೆ? ಮುಂಚೆ ಇತ್ತು ತಾನೆ? ಯಾವಾಗ ತಿರೋಯ್ತು? ಸೊ ಗೈಸ್ ಬನ್ನಿ, ಗಾಡಿ ಇಲ್ಲೇ ಪಾರ್ಕ್ ಮಾಡಿಬಿಟ್ಟು ನೋಡ್ಕೊಂಬರೋಣ ಡ್ಯಾಮ್ನ. ಏನಂತ ಹೋಗಂಗಿಲ್ವಾ ಬ್ರೋ? ಕ್ರೇಜಿಯಾಗಿ ಬರುತ್ತೆ ಫೋಟೋ. ಸೊ ಆಫ್ ರೋಡ್ ಬಾಯ್ಸ್ ನೋಡಿ, ನಿಮ್ಮ ಟ್ರ್ಯಾಕು ನಿಮಗೋಸ್ಕರ ಒಂದು ಒಳ್ಳೆ ಟ್ರ್ಯಾಕ್ ಹುಡುಕಿದ್ದೀನಿ ನೋಡಿ. ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ. ಫುಲ್ ಆ ಕಡೆ ಈ ಕಡೆ ಮರ, ಸುತ್ತ ಗ್ರೀನರಿ, ಮಧ್ಯದಲ್ಲಿ ಈ ಥರ ರೋಡು. ಸೊ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಸೊ ಇವತ್ತು ನಾವು ಹೊರಟಿದ್ದೀವಿ ಟು ಕುಣಿಗಲ್. ಸೊ ಕುಣಿಗಲ್ ಹತ್ರ ಒಂದು ಉತ್ತರಿ ಬೆಟ್ಟ ಅಂತ ಇದೆ. ಸೊ ಅಲ್ಲಿ ಟ್ರಕ್ಕಿಗೆ ಹೋಗ್ತಾ ಇದ್ದೀವಿ. ಸೊ ಇವಾಗ ವಿ ಆರ್ ಕರೆಂಟ್ಲಿ ಅಟ್ ಕುಣಿಗಲ್ ಟೋಲ್ ಪ್ಲಾಜಾ. ಸೊ ಇವಾಗ ಟೈಮ್ ಬಂದು ಎಷ್ಟು ಗೊತ್ತಾ? 5:10. ಸೊ ಬನ್ನಿ ಓಡೋಣ. ಬೆಂಗಳೂರಿಂದ ಉತ್ತರಿ ಬೆಟ್ಟ ಬಂದ್ಬಿಟ್ಟು ಒಂದು ಅರೌಂಡ್ 65 to 70 ಕಿಲೋಮೀಟರ್ಸ್ ಇದೆ. ಸೊ ಒಂದು ಪರ್ಫೆಕ್ಟ್ ಸ್ಪಾಟ್ ಫಾರ್ ವೀಕೆಂಡ್ ರೈಡ್ ಅಂತಲೇ ಹೇಳ್ಬೋದು, ನಿಯರ್ ಬೈ ಹತ್ರದಲ್ಲಿ. ಸೊ ಅದಕ್ಕೆ ಹೊರಟಿದ್ದೀವಿ. ಸೊ ಫಸ್ಟ್ ಉತ್ತರಿ ಬೆಟ್ಟ ಟ್ರೆಕ್ ಮಾಡಿಬಿಟ್ಟು ಸೊ ಸನ್ರೈಸ್ ಎಲ್ಲ ನೋಡಿಕೊಂಡು ಆಮೇಲೆ ಒಂದು ಡ್ಯಾಮ್ ಇದೆ. ಸೊ ಆ ಡ್ಯಾಮ್ನ ವಿಸಿಟ್ ಮಾಡಿಕೊಂಡು ಯಡಿಯೂರು ದೇವಸ್ಥಾನಕ್ಕೆ ಹೋಗಿ ಆಮೇಲೆ ಬರೋಣ ಅಂತ ಪ್ಲಾನ್ ಇರೋದು. ಸೊ ಬನ್ನಿ ಹೋಗೋಣ. ಇಲ್ಲಿಂದ ಆಗುತ್ತೆ ಒನ್ ಅವರ್ 1.5 ಅವರ್ ಆಗುತ್ತೆ. ಐ ಥಿಂಕ್ 1 ಅವರ್ ಆಗುತ್ತೆ ಅನ್ಸುತ್ತೆ ಇಲ್ಲಿಂದ. ಸೊ ಇಲ್ಲಿಂದ ಒಂದು 45 ಕಿಲೋಮೀಟರ್ಸ್ ಇದೆ ಕುಣಿಗಲ್ ಟೋಲ್ ಪ್ಲಾಜಾ ಇಂದ ಉತ್ತರಿ ಬೆಟ್ಟ. ಸೊ ಆಗುತ್ತೆ 1 ಅವರ್ 1.5 ಅವರ್ ಆಗುತ್ತೆ. ಬನ್ನಿ ಹೋಗೋಣ, ಟ್ರೆಕ್ ಮಾಡೋಣ. ಇವತ್ತು ಸನ್ರೈಸ್ ಆಗೋ ಅಷ್ಟರಲ್ಲಿ ನಾವು ಮೇಲೆ ಟಾಪ್ ಟ್ರೆಕ್ ಮಾಡಕ್ ಆಗುತ್ತಾ, ಕರೆಕ್ಟ್ ಟೈಮಿಗೆ ರೀಚ್ ಆಗ್ತೀವ ಏನು ಎತ್ತ ನೋಡಿರಂತೆ ಮುಂದೆ ವಿಡಿಯೋದಲ್ಲಿ. ಸೊ ಲೆಟ್ಸ್ ಗೋ. ಸೊ ನಾವು ಇವಾಗ ಆಲ್ಮೋಸ್ಟ್ ಆನ್ ದಿ ವೇ, ಇನ್ನೊಂದು ಫ್ಯೂ ಕಿಲೋಮೀಟರ್ಸಲ್ಲಿ ರೀಚ್ ಆಗ್ತೀವಿ. ಸೊ ಇಲ್ಲೊಂದು ಸ್ಪಾಟ್ ಚೆನ್ನಾಗಿತ್ತು, ಅದಕ್ಕೆ ಒಳ್ಳೆ ಫೋಟೋ ಶೂಟ್ ಮಾಡೋಣ ಗಾಡಿದು ಅಂತ ನಿಲ್ಸಿದ್ದೀವಿ. ಸೊ ನಾವು ಇವಾಗ ಹೋಗ್ತಿರೋ ಉತ್ತರಿ ಬೆಟ್ಟ ಬಂದ್ಬಿಟ್ಟು ಅದಕ್ಕೆ ಇನ್ನೊಂದು ಫೋರ್ಟ್ ಅಂತ ಏನೋ ಕರೀತಾರೆ, ಉತ್ತರಿ ದುರ್ಗಾ ಫೋರ್ಟ್ ಅಂತ ಸಮಥಿಂಗ್ ಏನೋ ಕರೀತಾರೆ. ಆ್ಯಂಡ್ ಇದು ಬಂದ್ಬಿಟ್ಟು ಕೆಂಪೇಗೌಡರು ಕಟ್ಟಿದಂತೆ. ಸೊ ಅವಾಗ 16ನೇ ಶತಮಾನದಲ್ಲೇನೋ ಕಟ್ಟಿರೋದಿದು. ಸೊ ಶತ್ರುಗಳಿಂದ ಬೆಂಗಳೂರನ್ನ ಕಾಪಾಡೋದಕ್ಕೆ ಅಂತ 9 ಫೋರ್ಟ್ನ ಕಟ್ಟಿದ್ದಾರೆ. ಸೊ ಆ ಫೋರ್ಟಲ್ಲಿ ಇದೊಂದು ಫೋರ್ಟ್ ಇವಾಗ ನಾವು ಹೋಗ್ತಿರೋದು. ಇದಕ್ಕೆ ಯೂಶಲ್ ಆಗಿ ಉತ್ತರಿ ಬೆಟ್ಟ ಅಂತ ಕರೀತಾರೆ, ಆದರೆ ಅದ್ರ ಫೋರ್ಟ್ ಹೆಸರು ಬಂದ್ಬಿಟ್ಟು ಉತ್ತರಿ ದುರ್ಗಾ ಫೋರ್ಟ್. ಹೋಗೋ ರೂಟ್ ಕೂಡ ಚೆನ್ನಾಗಿದೆ. ಒಂದು ಸ್ವಲ್ಪ ಅಲ್ಲಲ್ಲಿ ರೋಡ್ ಸ್ವಲ್ಪ ಚೆನ್ನಾಗಿಲ್ಲ, ಅದು ಬಿಟ್ರೆ ಪರವಾಗಿಲ್ಲ, ಮ್ಯಾನೇಜಬಲ್, ಆರಾಮಾಗಿ ಬರ್ಬೋದು ನೀವು ಕೂಡ. ಚೆನ್ನಾಗಿದೆ ರೋಡು, ಅಂತ ಏನು ವರ್ಸ್ಟ್ ಎಲ್ಲ ಏನಿಲ್ಲ. ನೋಡಿ ಇವಾಗ ನೀವೇ ನೋಡ್ತಾ ಇದ್ದೀರಾ ರೋಡ್ ಎಷ್ಟು ಚೆನ್ನಾಗಿದೆ ಅಂತ. ನೋಡಿ ಊರು ಇದೆಲ್ಲ ಏನು ಚೆನ್ನಾಗಿದೆ. ಫುಲ್ ಆ ಕಡೆ ಈ ಕಡೆ ಎಲ್ಲ ಗದ್ದೆ, ಮಧ್ಯದಲ್ಲಿ ರೋಡು ಸಕ್ಕದಾಗಿದೆ. ಎಲ್ಲ ಬೆಳಗ್ಗೆ ಎದ್ದು ಮನೆ ಮುಂದೆ ಬಾಕ್ಲು ಕೂರಿಸಿ ತೊಳೆದು ರಂಗೋಲಿ ಹಾಕ್ತಾವ್ರೆ. ಹಳ್ಳಿಗಳ ಕಡೆ, ಟಿಪಿಕಲ್ ಹಳ್ಳಿಗಳ ಕಡೆ ಹಿಂಗೆ ತಾನೇ ಮಾಡೋದು. ಹಸ ಗಿಸನೆಲ್ಲ ಹಿಡ್ಕೊಂಡು ಹೋಗಿ ಮೇಯಕ್ಕೆ ಬಿಟ್ಟು, ಹಳ್ಳಿ ಲೈಫೇ ಲೈಫು ಏನಂತೀರ ಗೈಸ್ ಅಲ್ಲ. ಸೊ ಗೈಸ್ ಇಲ್ಲೇ ಇದೆ ನೋಡಿ, ಉತ್ತರಿ ದುರ್ಗಾ ಹಿಲ್ ಸ್ಟೇಷನ್, ಹಿಸ್ಟಾರಿಕಲ್ ಟೂರಿಸ್ಟ್ ಪ್ಲೇಸ್. ಪ್ರಾಬಬ್ಲಿ ನಾವು ಅಲ್ಲಿಗೆ ಅನ್ಸುತ್ತೆ ಹೋಗ್ತಾ ಇರೋದು. ಅದೇ ಬೆಟ್ಟ, ಇದು ನಾರ್ಮಲ್ ಗುಡ್ಡ, ಆ ಕಡೆ ಸೈಡ್ಗೆ ನಾವು ಹೋಗ್ತಾ ಇರೋದು ಅನ್ಸುತ್ತೆ. ಜಾಸ್ತಿ ಕ್ರೌಡ್ ಇಲ್ಲ ನೋಡಿ. ನಂಗೆ ಈ ಥರ ಪ್ಲೇಸಸ್ ಇಷ್ಟ. ನಾನು DDS ಕೂಡ ಹಿಂಗೆ ಇರುತ್ತೆ ಅಂತ ಅಂದ್ಕೊಂಡು ಹೋಗಿದ್ದೆ, ಬಟ್ ಅಲ್ಲಿ ನೋಡಿದೆ ಎಷ್ಟು ಜನ ಬಂದಿದ್ರು, ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ನಾನು ನಂದಿ ಹಿಲ್ಸ್ ಥರ ಎಲ್ಲ ಬರಲ್ಲ ಬಿಡು DDSಗೆ ಅಷ್ಟೊಂದು ಜನ ಅಂದ್ಕೊಂಡು ಹೋಗಿದ್ದೆ. ನೋಡಿದ್ರೆ ಅಲ್ಲೂ ಸೇಮ್ ನಂದಿ ಹಿಲ್ಸ್ ಥರನೇ ಆಗ್ಬಿಟ್ಟಿದೆ DD ಹಿಲ್ಸು. ನೋಡಿ ಏನು ಚೆನ್ನಾಗಿದೆ ರೋಡು. ಪರ್ಫೆಕ್ಟ್ ಸ್ಪಾಟ್ ಫಾರ್ ರೈಡರ್ಸ್ ಲೈಕ್ ಅಸ್. ರೋಡು ಚೆನ್ನಾಗಿ ಮಾಡಿದ್ದಾರೆ. ನಾನು ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡಿದಾಗ ರೋಡೆಲ್ಲ ಅಷ್ಟೊಂದು ಚೆನ್ನಾಗಿರಲಿಲ್ಲ, ಬಟ್ ಇವಾಗ ತುಂಬ ಚೆನ್ನಾಗಿ ಮಾಡಿದ್ದಾರೆ ರೋಡೆಲ್ಲ. ಲೆಸ್ ಕ್ರೌಡೆಡ್, ಮೋರ್ ಪೀಸ್ಫುಲ್. ಬೆಟ್ಟದ ಮೇಲೆ ಒಂದು ಊರಿದೆ ಗೈಸ್ ನೋಡಿ. ವಾಹನ ನಿಲ್ದಾಣ, ಪಾರ್ಕಿಂಗ್. ನಮ್ಮದು ರಾಕೆಟ್ದು ಸೌಂಡ್ ಆನ್ ಆಯಿತು, ನಮ್ಮ ಜೆಟ್ ಸೌಂಡ್ ಕೇಳಿಸ್ತಿದ್ಯಾ ನಿಮಗೆ? ಸೊ ನಾವು
ಆಲ್ರೆಡಿ ಗಾಡಿನಲ್ಲಿ ತುಂಬ ಮೇಲ್ ಬಂದಿರೋದ್ರಿಂದ ಒಂದು ಸ್ವಲ್ಪ ಟ್ರೆಕ್ ಮಾಡಿದ್ರೆ ಸಾಕು, ಆಲ್ಮೋಸ್ಟ್ ಟಾಪ್ ರೀಚ್ ಆಗ್ತೀವಿ. ಸೊ ಒಳ್ಳೆ ವ್ಯೂ ಸಿಗುತ್ತೆ. ಆ್ಯಂಡ್ ಆಲ್ಸೋ ನೀವು ಟ್ರೆಕ್ ಮಾಡೋ ದಾರಿ ಕೂಡ ಫಾಗಿಂದ ಕವರ್ ಆಗಿರೋದ್ರಿಂದ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಸೊ ಮೇಲೆ ಫುಲ್ ಟ್ರೆಕ್ ಮಾಡಿದ್ರೆ ಸೂಪರ್ಬ್ ಆಗಿದೆ. ಬಟ್ ನಾನು ಫುಲ್ ಮೇಲೆ ಹೋದ್ಮೇಲೆ ಫೋಟೋಸ್ ತೊಗೊಳ್ಳೋ ಬಿಸಿನಲ್ಲಿ ಜಾಸ್ತಿ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಬಟ್ ಫುಲ್ ಕ್ಲೌಡ್ಸಿಂದ ಕವರ್ ಆಗಿತ್ತು, ಎಲ್ಲಿ ನೋಡಿದ್ರು ಫುಲ್ ಕ್ಲೌಡ್ಸ್. ಟೋಟಲಿ ವರ್ತ್ ಇಟ್ ಅಂತ ಅನ್ನಿಸ್ತು ಟಾಪ್ವರೆಗೂ ಟ್ರೆಕ್ ಮಾಡಿದ್ದು. ಪಾರ್ಕಿಂಗ್ ಎಲ್ಲಿ ಬ್ರೋ? ಇಲ್ಲೇ ಹಾಕ್ಬಿಡೋಣ. ಆನೆ ನೋಡೋಕೆ ಬಂದೆ. ನೋಡ್ರೆ ಕುದುರೆ ಐತೆ, ಕುದುರೆನೂ ಸವಾರಿ ಮಾಡ್ಬಿಡೋಣ. ಕುದುರೆ ಅಂದ್ರೂ ತುಂಬ ಇಷ್ಟ. ಬಿಳಿ ಕುದುರೆ ಏನು ಸಕ್ಕತ್ತಾಗಿ ಕಾಣಿಸ್ತಿದ್ದಾವೆ ನೋಡ್ರಿ. ಬರೀ ತೋರಿಸ್ತೀನಿ ಬಾ, ಕುದುರೆ ನೋಡ್ಕೊಂಬರೋಣ. ಆಮೇಲೆ ಅಣ್ಣ ಆಮೇಲೆ ಬರ್ತೀನಿ, ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀನಿ. ಸುಮ್ಮನೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಮುಟ್ಬೋದಾ? ಹಾಂ, ಮುಟ್ಟಿ. ಅಪ್ಪ ಒದಗಿದ್ ಬಿಟ್ಟತ್ತು. ಕೂದಲು ನೋಡಿ ಅಲ್ಲಿ ತಿರ್ಗಾನ ಹೇಳ್ದಾಡ ಆನೆ ಇತ್ತಲ್ಲ. ಇಲ್ವಾ ಆನೆ? ಮುಂಚೆ ಇತ್ತು ತಾನೆ? ಯಾವಾಗ ತೀರೋಯ್ತು? ಸೊ ನಾನು ಆನೆ ನೋಡೋಣ ಅಂತ ಹೋಗಿದ್ದೆ, ಬಟ್ ಇವಾಗ ಆನೆ ಇಲ್ಲ ಅಂತ ಹೇಳಿದ್ರು. ಸೊ ನಾನು ಆ್ಯಕ್ಚುಲಿ ಮೇನ್ ಯಡಿಯೂರ್ಗೆ ಹೋಗಿದ್ದೆ ಆನೆ ನೋಡೋಕ್ಕೆ ಅಂತ. ಬಟ್ ಅಲ್ಲಿ ಆನೆ ಇರಲಿಲ್ಲ. ಆನೆ ಬದಲು ಸೇಮ್ ಆನೆ ಥರನೇ ಒಂದು ಸ್ಟ್ಯಾಚು ಇದೆ. ಸೊ ಸರಿ ಆಯಿತು ಅಂದ್ಬಿಟ್ಟು ದೇವಸ್ಥಾನದ ಒಳಗಡೆ ಹೋದೆ. ಒಳಗಡೆ ದೇವ್ರ ದರ್ಶನ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ದೇವಸ್ಥಾನದಲ್ಲಿ ಕೂತಿತ್ತು. ಆಮೇಲೆ ಡ್ಯಾಮ್ ನೋಡೋಣ ಅಂತ ಡ್ಯಾಮ್ ಕಡೆ ಹೊರಟ್ವಿ. ಜಸ್ಟ್ ಯಡಿಯೂರು ಮುಗಿಸ್ಕೊಂಡು ಇವಾಗ ನಾವು ಡ್ಯಾಮ್ ಕಡೆ ಹೊರಟಿದ್ದೀವಿ. ಸೊ ಒಂದು ಯಡಿಯೂರಿಂದ 4-5 ಕಿಲೋಮೀಟ್ರ್ ಅಂದ್ಕೊಳ್ಳಿ. ಆ ಯಡಿಯೂರು ಹತ್ರನೇ ನೀವು ಯಡಿಯೂರಿಂದ ಇಲ್ಲಿಗೆ ಬರಬೇಕಾದ್ರೆ ಅಲ್ಲೇ ನಿಮಗೆ ಸಿಗುತ್ತೆ ಒಂದು ಬ್ಯಾಕ್ ವಾಟರ್ಸ್ ಕಾಣಿಸುತ್ತೆ ನಿಮಗೆ ಈ ಡ್ಯಾಮ್ದು. ಸೊ ಆ ಬ್ಯಾಕ್ ವಾಟರ್ಸ್ ರೋಡಲ್ಲಿ ಬಂದರೆ ಒಂದು 4-5 ಕಿಲೋಮೀಟರ್ಸು ನಿಮಗೆ ಡ್ಯಾಮ್ ಸಿಗುತ್ತೆ. ಡ್ಯಾಮು ಕ್ಲೋಸ್ ಆಗಿದೆಯೋ ಏನೋ ಗೊತ್ತಿಲ್ಲ, ಕೇಳೋಣ. ಏನು ಡ್ಯಾಮ್ ಕ್ಲೋಸ್ ಆಗಿದೆಯಾ? ಹೋಗ್ಬೋದು, ಗಾಡಿ ನಿಲ್ಲಿಸ್ಬಿಟ್ಟು ಹೋಗೋಣ. ಇಲ್ಲೇ ಹಾಕೋಣ ಗಾಡಿನ. ಸೊ ಗೈಸ್ ಬನ್ನಿ, ಗಾಡಿ ಇಲ್ಲೇ ಪಾರ್ಕ್ ಮಾಡಿಬಿಟ್ಟು ನೋಡ್ಕೊಂಬರೋಣ ಡ್ಯಾಮ್ನ. ಏನಂತ ಹೋಗಂಗಿಲ್ವಾ? ಕೇಳೋವ್ರನ್ನ. ಹೋಗ್ಬೋದು ಹೋಗಿ ಅಂದರು ಗೈಸ್. ಸೊ ಬನ್ನಿ ಹೋಗೋಣ. ಯಾರೂ ಇಲ್ಲ, ಜನನೇ ಇಲ್ಲ. ಡ್ಯಾಮ್ ಹೋಗೋಣ. ಡ್ಯಾಮ್ ಎಲ್ಲಿದೆ ನೋಡೋಣ. ಆ ಕಡೆ ಇನ್ನೊಂದು ಸೈಡ್ ಎಂಟ್ರೆನ್ಸ್ ಇರ್ಬೋದೇನೋ. ಮ್ಯಾಪಲ್ಲಿ ನೋಡೋಣ ಇರು. ನಡ್ಕೊಂಡು ಹೋಗ್ಬೇಕು ಅನಿಸುತ್ತೆ. ನಾನು ನಡ್ಕೊಂಡೆ. ಸೊ ಈ ಡ್ಯಾಮ್ ನಾವಿವತ್ತೇನು ಬಂದಿದ್ದೀವಿ, ಇದು ನಾರ್ಮಲ್ ಡ್ಯಾಮ್ ಅಲ್ಲವೇ ಅಲ್ಲ. ಯಾಕಂದರೆ ಈ ಡ್ಯಾಮು ಫುಲ್ ಆಟೋಮೆಟಿಕ್ಕಾಗಿ ರನ್ ಆಗುತ್ತೆ. ಸೊ ಈ ಡ್ಯಾಮು 1940 ವಿಶ್ವೇಶ್ವರಯ್ಯ ಅವ್ರು ಕಟ್ಟಿಸಿರೋ ಡ್ಯಾಮ್ ಇದು. ಆ್ಯಂಡ್ ಈ ಡ್ಯಾಮ್ ರನ್ ಆಗೋದಕ್ಕೆ ಚೂರು ಕೂಡ ಪವರ್ ಬೇಡ. ಸೈಫನ್ ಸಿಸ್ಟಮ್ ಅನ್ನೋ ತಂತ್ರಜ್ಞಾನ ಮುಖಾಂತರ ರನ್ ಆಗುತ್ತೆ. ನೀರು ಮ್ಯಾಕ್ಸಿಮಮ್ ಕೆಪಾಸಿಟಿ ರೀಚ್ ಆಗಿದ ತಕ್ಷಣ ಆಟೋಮೆಟಿಕ್ಕಾಗಿ ರಿಲೀಸ್ ಆಗುತ್ತೆ, ಮತ್ತು ಅದೇ ಆಟೋಮೆಟಿಕ್ಕಾಗಿ ಕ್ಲೋಸ್ ಆಗುತ್ತೆ. ಮತ್ತು ಇದು ನೀವು ನಂಬಲ್ಲ, ಇದು ವರ್ಲ್ಡ್ಸ್ ಫಸ್ಟ್ ಆಟೋಮೆಟಿಕ್ ಡ್ಯಾಮ್. ಆ್ಯಂಡ್ ಇದು ಇರೋದು ನಮ್ಮ ಕರ್ನಾಟಕದಲ್ಲಿ ಅನ್ನೋದು ನಮ್ಮ ಹೆಮ್ಮೆ. ಬಟ್ ಅನ್ಫಾರ್ಚುನೇಟ್ಲಿ ಇನ್ನೂ ಒಳಗಡೆ ಹೋಗಿ ನೋಡೋಣ ಅಂದರೆ ಲಾಕ್ ಹಾಕಿದ್ದಾರೆ. ಸೊ ಇಲ್ಲಿಂದನೇ ನೋಡ್ರಿ. ಕರ್ನಾಟಕ ನೀನೇರುವ ಮಲೆ ಸಹ್ಯಾದ್ರಿ, ನೀ ಮುಟ್ಟುವ ಮರ ಶ್ರೀಗಂಧದ ಮರ, ನೀ ಕುಡಿಯುವ ನೀರ್ ಕಾವೇರಿ. ಎಲ್ಲಾದರೂ ಇರು ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡ
ಇದಾ? ಇದು ಕಲ್ಲಲ್ಲ ಇದು. ಇದ್ರ ಮೇಲೆ ನಿಲ್ಸ ನೀರು ಬಿಡು. ಬಿಡು. ನಿಂತಿದೆ ಬಿಡು. ಬ್ರೋ ಕ್ರೇಜಿಯಾಗಿ ಬರುತ್ತೆ ಫೋಟೋ. ನಾನು ಕೂತ್ಕೊತೀನಿ. ಚೆನ್ನಾಗಿ ಬಂದಿದೆಯಾ? ಕ್ಯಾಮ್ರಾ ತೆಗೆದ್ಬಿಡ್ಲಾ? ಇಲ್ಲ, ಚೆನ್ನಾಗಿದೆ. ಯಾಕೆ ಬೇಡ ಬ್ರೋ? ನಿಂದು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಹಾಕೋ. ಪ್ರೊಫೈಲ್ ಸಕ್ಕದಾಗಿ ಬಂದಿದೆ ಅಲ್ಲ, ಸೂಪರ್ ಆಗಿದೆ ಫೋಟೋ ಅಂತೂ. ಇದು ಇನ್ನೂ ಚೆನ್ನಾಗಿದೆ, ಆದರೆ ಸ್ವಲ್ಪ ಕಟ್ಟಾಗ್ಬಿಡ್ತು. ಸೊ ಆಫ್ ರೋಡ್ ಬಾಯ್ಸ್ ನೋಡಿ, ನಿಮ್ಮ ಟ್ರ್ಯಾಕು ನಿಮಗೋಸ್ಕರ ಒಂದು ಒಳ್ಳೆ ಟ್ರ್ಯಾಕ್ ಹುಡುಕಿದ್ದೀನಿ. ಇದು ಬರೋದು ಗೌಡ್ಗೆರೆ, ತಿಪ್ಪೇಸಂದ್ರ ಊರು, ಗೌಡ್ಗೆರೆ ಹತ್ರ. ಈ ಬೆಟ್ಟದ ಹೆಸರು ಬಂದುಬಿಟ್ಟು ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಬೆಟ್ಟ ಅಂತ. ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಬೆಟ್ಟ ತಿಪ್ಪೇಸಂದ್ರ ಅಂತ ಹಾಕಿದ್ರೆ ನಿಮಗೆ ಈ ಆಫ್ ರೋಡ್ ಟ್ರ್ಯಾಕ್ ಸಿಗುತ್ತೆ. ಸಕ್ಕದಾಗಿದೆ. ನಿಮ್ಮದು ಎಕ್ಸ್ಪಲ್ಸು ಯಾವ್ದಾನ ಆಫ್ ರೋಡ್ ಬೈಕ್ಸ್ ಏನೋ ಇದ್ದರೆ ತೊಗೊಂಬಂದ್ಬಿಟ್ರೆ ನಿಮಗೆ ಸಕ್ಕದಾಗಿರುತ್ತೆ ಓಡ್ಸೋಕ್ಕೆ. ನೋಡಿ, ಫುಲ್ ವೀಡಿಯೋ ನೋಡಿ, ಫುಲ್ ಟ್ರ್ಯಾಕ್ ತೋರಿಸ್ತೀನಿ ಹೆಂಗಿದೆ ಅಂತ. ಬರ್ಬೇಕಾರೆ ವೀಡಿಯೋ ಮಾಡಬೇಕಿತ್ತು, ನಮಗೆ ಗೊತ್ತಿರಲಿಲ್ಲ ಇಷ್ಟೊಂದು ಚೆನ್ನಾಗಿದೆ ಇದು ಆಫ್ ರೋಡ್ ಬೈಕ್ಸ್ಗೆ ಈ ಟ್ರ್ಯಾಕ್ ಅಂತ. ನನ್ನ ಗಾಡಿನೂ ಆರಾಮಾಗಿ ಬಂತು, ಏನು ತೊಂದರೆ ಏನು ಮಾಡಲಿಲ್ಲ. ಮತ್ತು ಜಾಗನೂ ಚೆನ್ನಾಗಿದೆ, ಸುತ್ತಮುತ್ತ ಮರಗಳು ನೋಡ್ರಿ. ಒಂದು ಲೆವೆಲಿಗೆ ಆಫ್ ರೋಡ್ ಐತೆ ಗುರು. ಇನ್ನೂ ಮುಂದೆ ಇನ್ನೂ ಚೆನ್ನಾಗಿದೆ, ಬರ್ರಿ ತೋರಿಸ್ತೀನಿ. ಸೊ ಇಲ್ಲಿ ಬೆಟ್ಟದಲ್ಲಿ ಫಂಕ್ಷನ್ ಇತ್ತು, ಮುಗಿಸ್ಕೊಂಡು ಹೊಡ್ತಾ ಇದ್ದೀವಿ. ಆ ಕಡೆ ಈ ಕಡೆ ಸುತ್ತಮುತ್ತ ಮರಗಳೆಲ್ಲ ಸಕ್ಕದಾಗಿದೆ. ನಾವು ಬಂದಿದ್ದು ಲೆಫ್ಟಲ್ಲ. ಈ ರೋಡ್ ಕೂಡ ಚೆನ್ನಾಗಿದೆ, ಫುಲ್ ಕಾಡು ಥರ ಇದೆ ಆ ಕಡೆ ಈ ಕಡೆ. ನೋಡಿ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ. ಫುಲ್ ಆ ಕಡೆ ಈ ಕಡೆ ಮರ, ಸುತ್ತ ಗ್ರೀನರಿ, ಮಧ್ಯದಲ್ಲಿ ಈ ಥರ ರೋಡು. ಸುಮ್ಮನೆ ಇಲ್ಲಿ ಏನಾದರೂ ಬಂದರೆ ಒಂದು ಸ್ಪಿನ್ ಹಾಕೊಂಡು ಹೋಗಿ ಇಲ್ಲಿ ಬೆಟ್ಟದ ಹತ್ರ, ಈ ಕಡೆ ಸೈಡ್ ಏನಾರ ಬಂದರೆ ನೀವು. ಸೊ ಇಲ್ಲಿಗೆ ಆಫ್ ರೋಡ್ ಎಂಡ್ ಆಗುತ್ತೆ. ಸೊ ಬನ್ನಿ, ಮುಗಿಯುತ್ತೆ ಎಲ್ಲ ಕೆಲಸ ಇವತ್ತಿಂದು. ಇವಾಗ ಸೀದಾ ಮನೆಗೆ. ಸೊ ಇವತ್ತಿನ ರೈಡ್ ಹೇಗಿತ್ತು ಕಮೆಂಟ್ಸಲ್ಲಿ ತಿಳಿಸಿ. ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ರೈಡ್ ಸೇಫ್, ಟೇಕ್ ಕೇರ್, ಬಾಯ್.